ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಂಜುನಾಥ ಬಿಆರ್, ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಉಪ್ಪಿನಂಗಡಿ. ನಾವು ಹಿಂದಿನ ತರಗತಿನಲ್ಲಿ ಮನೆಯವರೆಗಿನ ಹಾದಿ ಕತೆಗೆ ಸಂಬಂಧಪಟ್ಟ ಹಾಗೆ ನಿರೂಪಕಿ ಊರಿಗೆ ಬಂದದ್ದು, ರಸ್ತೆ ಆದಂತಹ ಒಂದು ವಿಚಾರ, ವಾಸ್ತೇವನ ಬಗ್ಗೆ, ಗದ್ದೆ ರಾಜಮ್ಮನ ಬಗ್ಗೆ, ಹಾಗೆಯೇ ರಸ್ತೆಯಲ್ಲಿ ಸಿಕ್ಕಂತಹ ಮಂಜಿ, ಮನೆಯವರು ಎಲ್ಲರ ಒಂದು ವಿಚಾರವಾಗಿ ನಾವು ತಿಳ್ಕೊಂಡ್ವಿ. ಈಗ ಕಥೆಯ ಮುಂದುವರೆದ ಭಾಗವನ್ನು ಇವತ್ತಿನ ತರಗತಿನಲ್ಲಿ ತಿಳ್ಕೊಳ್ಳೋಣ. ಈಗ ನಿರೂಪಕಿ ತಮ್ಮ ಅತ್ತೆ ರುಕ್ಮಿಣಮ್ಮನವರ ಜೊತೆ ಮಾತನಾಡಿಕೊಂಡು ತಮ್ಮ ಮಾವಯ್ಯನ್ನ ಮಾತಾಡ್ಸೋಕೆ ಅಂತ ಹೊರಡ್ತಾರೆ. ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಕಮಲಾಕ್ಷಿ ನಿರೂಪಕಿಗೆ, ಇವರು ಅತ್ತಿಗೆ, ಹತ್ತಿರ ಬಂದು ಇಲ್ಲ ಸಲ್ಲದ್ದನ್ನು ನಿರೂಪಕಿಗೆ ಹೇಳ್ತಾರೆ. ಈ ಕಮಲಾಕ್ಷಿಗೂ ರುಕ್ಮಿಣಿಗೂ ಅಷ್ಟಕ್ಕಷ್ಟೇ ಅಂತ ಕಾಣಿಸುತ್ತೆ. ನೋಡು ವಸಂತಿ, ಶೇಷ್ಮಾಣಿಗೆ ಒಂದು ಸೈಕಲ್ ಕೊಡಿಸಿದ್ದಾರೆ. ನನ್ನ ಮಾಣಿ ಪಾಪ ಏನು ಮಾಡಿತ್ತು, ಅದಕ್ಕೂ ಒಂದು ಸೈಕಲ್ ತಗೊಟ್ರೆ ಏನಾಗಿತ್ತು ಅಂತ ಹೇಳಿ ಬಹಳ ಬೇಸರ ಪಟ್ಟುಕೊಂಡು ನಿರೂಪಕಿಗೆ ಹೇಳ್ತಾರೆ. ರುಕ್ಮಿಣಿಯ ದೊಡ್ಡ ಮಗಳು ಸುಗುಣ ನಿರೂಪಕಿಯು ಕಮಲಾಕ್ಷಿಯೊಂದಿಗೆ ಮಾತಾಡ್ತಿರೋದನ್ನು ನೋಡಿ ಒಂದು ರೀತಿ ಸಿಟ್ಟಿನಿಂದ ಹೋಗ್ತಾರೆ. ಅವರ ಸಿಟ್ಟಿನ ಬಗ್ಗೆನೂ ಕೂಡ ನಿರೂಪಕಿಗೆ ಈ ಕಮಲಾಕ್ಷಿ ಬೇರೆ ಕಥೆನೇ ಹೇಳ್ತಾರೆ. ಈಕೆಯ ಮದುವೆಗೆ ರಸ್ತೆ ಸರಿ ಹೋಗಿರಲಿಲ್ಲ, ಈಗ ಸತ್ಯವತಿ ಮದುವೆಗೆ ರಸ್ತೆ ಆಗಿದೆ, ಹಾಗಂತ ತಿಳ್ಕೊಂಡು ಈಕೆ ತುಂಬ ಸಿಟ್ಟು ಮಾಡಿಕೊಂಡು ಜಗಳ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಈ ಸಿಟ್ಟು. ಆದರೆ ವಾಸ್ತೇವ ರಸ್ತೆ ಮಾಡಿಸಿದ್ದು ಸುಗುಣ ಮದುವೆಗೂ ಅಲ್ಲ, ಸತ್ಯವತಿ ಮದುವೆಗೂ ಅಲ್ಲ. ನಾಳೆ ಇವನ್ ಹೆಂಡತಿ ಮನೆಯವರು ಬರೋದಕ್ಕೆ ಬೇಕಲ್ಲ, ಅದಕ್ಕೆ ಎಂಬುದಾಗಿ ನಿರೂಪಕಿಗೆ ಬೇರೆ ರೀತಿಯೇ ಹೇಳ್ತಾರೆ. ಇಲ್ಲಿ ಕುಟುಂಬದಲ್ಲಿನ ಒಗ್ಗಟ್ಟು ಮಾಯವಾಗಿ ಬಿರುಕು ಬಿಟ್ಟಿರೋದನ್ನ ಪ್ರಸ್ತುತ ಕಥೆಯಲ್ಲಿ ನಾವು ನೋಡಬಹುದಾಗಿದೆ. ಈಗ ನಿರೂಪಕಿ ಮಾವಯ್ಯನ ಮಾತಾಡಿಸಲು ಪಡಸಾಲೆಗೆ ಬರ್ತಾರೆ. ಮಲಗಿದ್ದ ಮಾವಯ್ಯನಿಗೆ ಮಂಜುಳಾ ಕಾಲನ್ನು ಒತ್ತುತ್ತಾ ಇದ್ರು. ನಿರೂಪಕಿ ಹೆಂಗಿದ್ದೀರಿ ಮಾವಯ್ಯ ಅಂತ ಕೇಳಿದಾಗ, ಹೇಳಕ್ಕಾಗಲ್ಲ, ಕೂರಕ್ಕಾಗ್ತಿಲ್ಲ ಕಣಮ್ಮ, 60 ವರ್ಷ ಆಯ್ತಲ್ಲ ಎಂಬುದಾಗಿ ಹೇಳ್ತಾರೆ. ಮಂಜುಳಾ, ಅಪ್ಪಯ್ಯ ಹುಷಾರು ತಪ್ಪಿದ್ದು, ರಸ್ತೆ ಸರಿಯಾಗಿದ್ದರಿಂದ ನಿಮಿಷದೊಳಗೆ ವಾಸ್ತೇವನ್ನ ಡಾಕ್ಟರ್ ಕರ್ಕೊಂಡು ಬಂದದ್ದು, ಇವರಿಗೆ ಚಿಕಿತ್ಸೆ ಕೊಡಿಸಿದ್ದು, ಇದೆಲ್ಲವನ್ನ ಹೇಳಿದಾಗ ಮಾವಯ್ಯ ಅದನ್ನ ಒಪ್ಕೊಳ್ಳೋದಿಲ್ಲ. ನೋಡು ಮಗ, ನಮಗೆ ಆಯಸ್ಸು ಎಷ್ಟಿರ್ತದೆ ಅಷ್ಟು ದಿನ ಬದುಕ್ತೀವಿ. ರಸ್ತೆ ಸರಿಯಾಗಿದ್ದಕ್ಕೆ ನಾನು ಬದುಕಿದೆ ಅಂತ ಹೇಳೋದೆಲ್ಲ ಭ್ರಮೆ. ಜೊತೆಗೆ 80 ವರ್ಷ ಆಯುಷ್ಯ ಅಂತ ಗಿಣಿಶಕುನ ಬಂದಿತ್ತು. ಅಷ್ಟು ದಿವಸ ಹೇಗಪ್ಪ ಬದುಕೋದು ಎಂದು ಬೇಸರ ವ್ಯಕ್ತಪಡಿಸ್ತಾರೆ. ಆ ವೇಳೆಗೆ ನಿರೂಪಕಿ, ಯಾಕೆ ಹಂಗಂತೀರಾ, ಮದುವೆಯಾಗೋ ಮಕ್ಕಳಿದ್ದಾವೆ ಎಂದಾಗ, ಅದು ಹೇಗೋ ಆಗುತ್ತೆ, ಎಲ್ಲವನ್ನ ನಾವೇ ಮಾಡಿ ಮುಗಿಸೋಕ್ಕಾಗುತ್ತಾ ಎಂದರು ಮಾವಯ್ಯ. ಅಲ್ಲೇ ಇದ್ದ ಮಂಜುಳಾ ಈ ಮಾತನ್ನು ಕೇಳಿ, ಹೆತ್ತವ್ರು ಆಡೋ ಮಾತಾ ಇದು ಎಂದು ಬೇಸರ ಪಟ್ಕೊಳ್ತಾಳೆ. ಮತ್ತೆ ಮಾವಯ್ಯ ಸಾವು ಕಾಯುವವರಂತೆ ಮಲಗುತ್ತಾರೆ. ಆ ವೇಳೆಗೆ ಸತ್ಯವತಿ ದೇವರ ಕೋಣೆಯಲ್ಲಿ ಭಜನೆ ಮಾಡ್ತಾ ಇದ್ಲು. ಎಲ್ಲರೂ ಕೂಡ ಸೇರ್ಕೊಳ್ತಾರೆ. ಅಲ್ಲಿಗೆ ಗದ್ದೆ ರಾಜಮ್ಮನು ಕೂಡ ಇಣುಕಿ ನೋಡ್ತಾಳೆ. ಮಂಗಳಾರತಿ ಆದ ನಂತರ ವಾಸ್ತೇವ ಸಿನಿಮಾ ಹಾಕುತ್ತೇನೆ ಅಂದಿದ್ದ. ಎಲ್ಲರೂ ಕೂಡ ಚಾವಡಿಗೆ ಬಂದು ಸೇರ್ಕೊಳ್ತಾರೆ. ರಾಮಣ್ಣನೂ ಕೂಡ ತನ್ನ ಹೆಂಡತಿ ಮೀನಾಕ್ಷಿಯೊಂದಿಗೆ ಮೆಟ್ಟಿಲಿಡಿದು ಬರ್ತಾನೆ. ಆದರೆ ಈ ರಾಮಣ್ಣನು ನಿರೂಪಕಿಯನ್ನ ಮಾತನಾಡಿಸಿ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹಾಲಿನ ಕ್ಯಾನ್ ಎತ್ಕೊಂಡು ಪೇಟೆಗೆ ಹೊರಡ್ತಾರೆ. ಈ ರಾಮಣ್ಣ ಒಂದು ದಿನಾನೂ ಕೂಡ ಹಾಲನ್ನ ಮಾರ್ಕೊಂಡು ಬಂದವನಲ್ಲ. ಪ್ರತಿ ಬಾರಿ ಹಾಲು ಹಾಕ್ತಿದ್ದವನು ಶೇಷ ಮಾಡಿ. ಆದರೆ ಇವನಿಗೆ ಬಹುಶಃ ದುಡ್ಡಿನ ಅಗತ್ಯ ಇತ್ತು ಅಂತ ಕಾಣುತ್ತೆ. ಹಾಗಾಗಿ ಯಾರಿಗೂ ಹೇಳದೆ ಕೇಳದೆ ಇವತ್ತು ಹಾಲು ಕ್ಯಾನನ್ನು ತೆಗೆದುಕೊಂಡು ಪೇಟೆಗೆ ಮಾರಲಿಕ್ಕೆ ಹೊರಟಿದ್ದಾನೆ. ಆ ವೇಳೆಗೆ ಮಂಜಿ ನಿರೂಪಕಿಯ ಬಳಿ ಬಂದು ನಿರೂಪಕಿಯೊಟ್ಟಿಗೆ ಹಿಂದಿನ ಅಂಗಳಕ್ಕೆ ಹೋಗಿ ಕುಳಿತುಕೋತಾರೆ. ಒಂದಲ್ಲ ಒಂದು ರೀತಿಯ ಕೆಲಸವನ್ನು ಮಾಡ್ತಾ ಮಾಡ್ತಾ ಕೆಲವೊಂದು ವಿಚಾರಗಳನ್ನು ನಿರೂಪಕಿಯೊಂದಿಗೆ ಮಾತಾಡ್ತಾರೆ. ಮತ್ತೆ ಹಲಸಿನ ಮರದ ವಿಚಾರ ಬರುತ್ತೆ. ಹಲಸಿನ ಮರ ತುಂಬ ಹಿರಿದಾದ ಹಲಸಿನ ಮರ,
ಅದು ಹೋದದ್ದು. ಜೊತೆಗೆ ಮಾವಯ್ಯನ ವಿಚಾರವನ್ನೂ ಕೂಡ ಮಾತಾಡ್ತಾರೆ. ಹಲಸಿನ ಮರ ಹೋಯ್ತು, ದೊಡ್ಡವ್ರ ಜೀವವೂ ಕೂಡ ಯಾವಾಗ ಹೋಗುತ್ತೋ ಎಂಬುದಾಗಿ ಹೇಳ್ತಾರೆ. ಈಗ ನಿರೂಪಕಿ ಕುಳಿತಲ್ಲಿಗೆ ರಾಮಣ್ಣನ ಹೆಂಡತಿ ಮೀನಾಕ್ಷಿ ಕುಡಿಯಲು ಒಂದು ಲೋಟ ಹಾಲನ್ನು ತಂದುಕೊಡ್ತಾರೆ. ತುಂಬ ಹೊತ್ತಾದರೂ ಬರದ ರಾಮಣ್ಣನನ್ನ ಕುರಿತು ಇನ್ನೂ ಯಾಕೆ ರಾಮಣ್ಣ ಬರಲಿಲ್ವಲ್ಲ ಅಂತ ನಿರೂಪಕಿ ಮೀನಾಕ್ಷಿಯನ್ನು ಪ್ರಶ್ನೆ ಮಾಡಿ ಕೇಳಿದಾಗ ಮೀನಾಕ್ಷಿ ಹೇಳ್ತಾರೆ, ಏನೋ ಗಂಡಸರು ವ್ಯವಹಾರ ಇರ್ತದಲ್ಲ ಅಂತ ಹೇಳ್ತಾರೆ. ವಾಸ್ತೇವ ಅಲ್ಲೇ ಬಚ್ಚಲೊಲೆಗೆ ಸೌದೆ ಹುಡುತ್ತಾ ಕುಳಿತಿದ್ದ. ಈ ವಿಚಾರ, ರಾಮಣ್ಣನ ವಿಚಾರ ಕಿವಿಗೆ ಬಿದ್ದ ಕೂಡಲೇ ಹಾಲು ಕೊಟ್ಟು ಬರ್ಲಿಕ್ಕೆ ಹೋದ್ನೋ ಆಲ್ಕೋಹಾಲ್ ಹೋದ್ನೋ ಎಂದು ವ್ಯಂಗ್ಯವಾಗಿ ಹೇಳ್ತಾರೆ. ಇಲ್ಲಿ ರಾಮಣ್ಣ ಜವಾಬ್ದಾರಿ ಇಲ್ಲದ ಮನುಷ್ಯ ಅನ್ನೋದು ಸ್ಪಷ್ಟವಾಗುತ್ತೆ. ಅಷ್ಟರಲ್ಲಿ ಲಾರಿ ಶಬ್ದ ಕೇಳುತ್ತೆ. ಎಲ್ಲರೂ ಕೂಡ ಓಡಿ ಬರ್ತಾರೆ. ಆದರೆ ರಾಮಣ್ಣ ಒಳಗೆ ಬಂದು ಲಾರಿ ಜನರಿಬ್ಬರ ಸಹಾಯದಿಂದ 2 ಮೂಟೆ ಅಡಿಕೆ ಎತ್ತಿ ಲಾರಿಗೆ ಹಾಕೊಂಡು ಅದ್ರ ಜೊತೆನೆ ಹೊರಟು ಹೋಗ್ಬಿಡ್ತಾನೆ. ರುಕ್ಮಿಣಿ ಅತ್ತೆಯ ಬೊಬ್ಬೆಗೆ ಎಲ್ಲರೂ ಕೂಡ ಮೆಟ್ಟಿಲಿಳಿದು ಬಂದು ಆಲೋಚನೆ ಮಾಡ್ತಾರೆ. ಅಲ್ಲಿಗೆ ಸುಲೋಚನ, ಸತ್ಯವತಿ, ಸುಗುಣ, ಶೇಷವಾಣಿ, ವಾಸ್ತೇವ ಎಲ್ಲರೂ ಕೂಡ ಬರ್ತಾರೆ. ಎಲ್ಲರೂ ಕೂಡ ಬಂದು ಕಳೆದು ಹೋದವರಂತೆ ಎಲ್ಲರೂ ಕೂಡ ನಿಂತು ನೋಡ್ತಿರ್ತಾರೆ. ಆದರೆ ಕಮಲಾಕ್ಷಿ ಮಾತ್ರ ಬಾಗಿಲಲ್ಲೇ ನಿಂತು ಕಹಿ ನಗೆಯಲ್ಲಿ ನಗ್ತಾ ಇರ್ತಾರೆ. ಅಡಿಕೆ ಚೀಲ ತಗೊಂಡು ಹೋದ್ನಾ, ಹೋಗ್ಲಿ ಬಿಡು, ನೀನು ಯಾಕೆ ಮರುಕುತ್ತೀಯ ಎಂದು ನಿರೂಪಕಿಯ ಮಾವಯ್ಯ ಮಲಗಿದ್ದಲ್ಲೇ ಹೇಳ್ತಾರೆ ತಮ್ಮ ಹೆಂಡತಿಗೆ. ಈ ಥರ ರಾಮಣ್ಣ ಒಬ್ಬ ಕೆಲಸಕ್ಕೆ ಬಾರದಂತಹ ಒಬ್ಬ ವ್ಯಕ್ತಿ. ತಕ್ಷಣ ಅಲ್ಲೇ ಇದ್ದ ಮಂಜಿ ನಾಳೆಗೆ ಬರ್ತೀನಿ ಅಂತ ಹೇಳಿ ಕೂಗು ಹಾಕಿ ಮನೆ ಕಡೆ ಹೋಗ್ತಾಳೆ. ಹೀಗೆ ಕತೆ ಇಲ್ಲಿಗೆ ಮುಗಿಯುತ್ತೆ. ಒಟ್ಟಾರೆ ರಸ್ತೆ, ನಗರ ಮತ್ತು ಗ್ರಾಮೀಣ ಪರಿಸರವನ್ನು ಬೆಸೆಯುವುದರ ಜೊತೆಗೆ ಕುಟುಂಬದೊಳಗೂ ಕೂಡ ಬಿರುಕು ಮೂಡಿಸಿರುವುದು ಪ್ರಸ್ತುತ ಕಥೆಯಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ಧನ್ಯವಾದಗಳು.